ಬ್ಯಾಕ್ ಟು ದ ಚಾನಲ್ ಶಯನ್ ಕ್ರಿಯೇಷನ್. ಇವತ್ತು ನಾನು 2 ರೀತಿಯ ಕ್ರೋಶಾ ಕುಚ್ಚನ್ನ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಹಾರೆಳೆ ದಾರನ ತೊಗೊಂಡಿದ್ದೀನಿ. ಹಾರೆಳೆ ದಾರ ತೊಗೊಂಡು ಲೇಸ್ಗೆ ನಾನು ಲೇಸ್ ತೊಗೊಂಡಿದ್ದೀನಿ. ಲೇಸ್ಗೆ ಲಾಕ್ನ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಆ್ಯಸ್ ಯೂಶುವಲ್ ನಾನು ಹಿಂದಿನ ಕ್ಲಾಸಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದೆ, ಕ್ರೋಶಾದಲ್ಲಿ ಯಾವ ರೀತಿ ಹಾಕಿದ್ದೆ ಅದೇ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಈಗ 2 ಡಬಲ್ ಕ್ರೋಶೆ ಆದಮೇಲೆ ನಾನು 3ನೇ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ. ಬಟ್ಟೆ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದಾಗ 3 ದಾರ ಆಗುತ್ತೆ ಫ್ರೆಂಡ್ಸ್. ಆ 3 ದಾರದಲ್ಲಿ ನೀವು 2ರಲ್ಲಿ 1 ಮಾಡಿದಾಗ ಡಬಲ್ ಕ್ರೋಶೆ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಾನು ಹಿಂದೆ ಹಾಕಿರೋ ಡಿಸೈನಲ್ಲಿ ನಾನು 5 ಮತ್ತು 6 ಡಬಲ್ ಕ್ರೋಶೆನ ತೊಗೊಂಡಿದ್ದೆ. ಇದರಲ್ಲಿ ನಾನು 4 ಮತ್ತು 5 ಡಬಲ್ ಕ್ರೋಶೆ ತೊಗೊಂಡಿದ್ದೆ. ಇದರಲ್ಲಿ ನಾನು 6 ಡಬಲ್ ಕ್ರೋಶೆನ ತೊಗೊತಾ ಇದ್ದೀನಿ. 2 4 6 ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಈ ರೀತಿ ರೌಂಡ್ ಬೀಡ್ಗೆ ನಾನು ಒಂದು ಒಳಗಡೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎರಡನೇ ಡಬಲ್ ಕ್ರೋಶೆ ಆದಷ್ಟು ಹತ್ತತ್ರಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ದೂರ ಹಾಕೋಕ್ಕೋದ್ರೆ ಬಟ್ಟೆ ನಿಮಗೆ ಕಾಣಿಸುತ್ತೆ. ಬಟ್ಟೆ ಕಾಣದೇ ಇರೋ ಥರನೇ ಕವರ್ ಮಾಡ್ಕೊಬೇಕು ನೀವು. ಇಲ್ಲೂ ಅಷ್ಟೇ ನಾನು 7 ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಈ ಡಬಲ್ ಕ್ರೋಶೆ ಅನ್ನೋದು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಫ್ರೆಂಡ್ಸ್. ಪೂರ್ತಿ ಬೀಡ್ ಏನು ಹಾಕ್ತೇನೆ ಬರೀ ಹಂಗೆ ಮಾಡಿಸ್ಕೊಳ್ಳೋರು ಇದ್ದಾರೆ. ನೀವು ಈಗ ಬೀಡನ್ನ ಆ್ಯಡ್ ಮಾಡಿದ್ದೀರಾ ಅಲ್ವಾ, ಆ್ಯಡ್ ಮಾಡಿರೋ ಬೀಡ್ ಮಧ್ಯ ಒಂದು ಬೀಡಿದೆ ನೋಡಿ, ಅದ್ರ ಗ್ಯಾಪ್ ಏನಿದೆ ಅಲ್ಲಿ ಬೇಕಂದರೆ ನೀವು ಕುಚ್ಚನ್ನು ಕಟ್ಕೊಬೋದು, ಇಲ್ಲ ಪ್ಲೈನ್ ಬೇಕು ಅಂದರೂ ಬಿಟ್ಕೊಬೋದು. ನಾನಿಲ್ಲಿ ಹಾಗೆ ಹಾಕೊಂಡು ಹೋಗ್ತಾಯಿದ್ದೀನಿ, ಕುಚ್ಚೇನು ಕಟ್ತಾ ಇಲ್ಲ. ನಿಮ್ಗೆ ಬೇಕು ಅಂದರೆ ಆ ಗ್ಯಾಪಲ್ಲಿ ಕುಚ್ಚನ್ನ ಹಾಕೊಬೋದು. ಇಲ್ಲೂ ಅಷ್ಟೇ ಒಂದು ಬೀಡ್ ಆ್ಯಡ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೇ ರೀತಿ ಪೂರ್ತಿ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಂಡಾದಮೇಲೆ ನಿಮಗೆ ಬೇಕು ಅಂದರೆ ನೀವು ಅಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ, ಬೇಡ ಅಂದರೆ ಅದೇ ರೀತಿ ಇದು ಮಾಡ್ಬೋದು ಅಷ್ಟೇ. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿದೆ ಈ ಡಿಸೈನು. ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಹಾಕೋರಿಗೆ ಮಾತ್ರ ತುಂಬ ಸಿಂಪಲ್ಲಾಗಿದೆ. ಬಿಗಿನರ್ಸು ಹಾಕೊಬೋದು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಗೇನ್ ಸೂಜಿ ಮೇಲೆ ಒಂದು ಸಲ ದಾರ, 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್. ನಾನಿಲ್ಲಿ 6 ಹಾಕ್ಕೊಂಡಿದ್ದೀನಿ. ನಿಮಗೆ 7 ಬೇಕು ಅಂದರೂ ಹಾಕೊಬೋದು, 8 ಬೇಕು ಅಂದರೂ ಹಾಕೊಬೋದು. ನಿಮಗೆ ಯಾವ ರೀತಿ ಡಿಸ್ಟೆನ್ಸ್ ಬೇಕು, ಎಷ್ಟು ಬೇಕು ಅದ್ರ ಮೇಲೆ ನೀವು ಹಾಕ್ಕೊಬೋದು. ನೋಡಿ ಈ ಥರ ಒಂದೇ ಸಮ ಬರಬೇಕು ಫ್ರೆಂಡ್ಸ್. ಆರ್ಚು ಕಂಬಗಳು ಒಂದೇ ಸಮ ಬರಬೇಕು. ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಮಧ್ಯ ರೌಂಡ್ ಬೀಡ್ ಇದೆ ನೋಡಿ, ಅದು ಬೇಕು ಅಂದರೆ ನೀವು ಬೇರೆ ಥರನೂ ತೊಗೊಬೋದು. ನಾನು ನೆಕ್ಸ್ಟ್ ಡಿಸೈನಲ್ಲಿ ಅದೇ ಥರ ಹಾಕಿರೋದು, ಬೇರೆ ಫ್ಲವರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಅದನ್ನು ನೋಡಿ ನೆಕ್ಸ್ಟು ಇದೇ ವಿಡಿಯೋಲಿ ಕಂಟಿನ್ಯೂ ಆಗುತ್ತೆ. ಅದನ್ನು ಸ್ಯಾರಿ ಪೂರ್ತಿ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬರೀ 1 ಗಂಟೆ ಟೈಮಲ್ಲಿ ಹಾಕೊಬೋದು. ಇದನ್ನ 1 ಅವರ್ ಅಷ್ಟೇ. ನಿಮ್ಗೆ ಸ್ಪೀಡಾಗಿದ್ದರೆ 1 ಅವರಲ್ಲೆಲ್ಲ 1 ಅವರ್ ಒಳಗಡೆನೇ ಹಾಕೊಬೋದು. ನನ್ನ ಪ್ರಕಾರ ಅಷ್ಟು ಈಸಿ ಅಂದರೆ ಈಸಿಯಾಗಿದೆ. ಆಮೇಲೆ ಬೀಡ್ ಗ್ಯಾಪು ಅಷ್ಟೇ ತುಂಬ ಇರೋದ್ರಿಂದ, ಜಾಸ್ತಿ ಇರೋದ್ರಿಂದ ನಿಮಗೆ ಟೈಮು ಕಮ್ಮಿ ಆಗುತ್ತೆ. ಕಡಿಮೆ ಟೈಮಲ್ಲೇ ನೀವು ಈ ಡಿಸೈನ್ನ ಹಾಕೊಂಡ್ಬಿಡ್ಬೋದು. ಈ ರೀತಿ ಆದಮೇಲೆ ನಾನು 2 ಚೈನ್ನ ತೊಗೊಂಡು ಈ ರೀತಿ ದಾರನ ಕಟ್ ಮಾಡ್ಕೊಂಡು ದಾರನ ಮೇಲೆ ತಂದು ನಾನು ಇದನ್ನು ಈಗ ಲಾಕ್ ಮಾಡ್ಕೊಂಡು ಇದನ್ನು ಗಂಟು ಹಾಕ್ಕೊತೀನಿ ಫ್ರೆಂಡ್ಸ್. ಗಂಟೇನಕ್ಕೆ ಹಾಕ್ಕೊತೀನಿ ಅಂದರೆ ಅದು ಬಿಟ್ಟೋಗಬಾರ್ದು ಅನ್ನೋ ಇದಕ್ಕೆ ಗಂಟನ್ನ ಈ ರೀತಿ ನೀಡಲ್ ಸಹಾಯದಿಂದ ದಾರನ ಮೇಲೆ ತಂದು 2 ಗಂಟನ್ನ ಹಾಕ್ಕೊತೀನಿ.
ಅದು ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಕಟ್ ಮಾಡಿ. ಅದಾದಮೇಲೆ ನೋಡಿ ಈ ರೀತಿ ಫೈನಲ್ ಲುಕ್ ಬಂದಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಹಾಕಿ ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗಿದೆ. ಸೆಕೆಂಡು ಅಷ್ಟೇ ನಾನು ಅದೇ ರೀತಿ ಕಂಬನ ಹಾಕ್ಕೊಂಡು ಈಗ 4ನೇ ಕಂಬ 5ನೇ ಕಂಬನ ನಾನು ಹಾಕ್ತಾಯಿದ್ದೀನಿ. ಸೇಮ್ ಆ ಕಡೆ ಏನು ಹಾಕ್ಕೊಂಡ್ರಿ ಅದೇ ರೀತಿ ಹಾಕೋದು. ಅಲ್ಲಿ ರೌಂಡ್ ಬೀಡ್ ಹಾಕಿದ್ದೀವಿ, ಇಲ್ಲಿ ಫ್ಲವರ್ ಬೀಡನ್ನ ಹಾಕಿ ನಾನು ತೋರಿಸ್ತೀನಿ. ಕುಚ್ಚಕ್ಕೆ ಬೇಡ ಅಂತ ಅಂದರೆ ಈ ರೀತಿ ಫ್ಲವರ್ ಬೀಡನ್ನ ಹಾಕ್ಕೊಳ್ಳಿ. ನೀವು ಕುಚ್ಚಬೇಕು ಅಂದರೆ ಆ ರೀತಿ ಸ್ಮಾಲ್ ಬೀಡ್ ಹಾಕ್ಕೊಳ್ಳಿ, ಯಾಕೆಂದರೆ ಕುಚ್ಚು ಕಟ್ಟೋಕ್ಕೆ ನಿಮಗೆ ಜಾಗ ಬೇಕು. ಆ ಓಲಲ್ಲಿ ಕುಚ್ಚು ಬರುತ್ತೆ. ಇದು ಅಷ್ಟೇ, ನಾನು 7 ಹಾಕ್ಕೊಂಡಿದ್ದೀನಿ. ಇದು ಅಲ್ಲಿ 6, ಇದು 7. ನೋಡಿ ಈ ರೀತಿ ಫ್ಲವರ್ ಬೀಡನ್ನ ಹಾಕ್ಕೊಂಡಿದ್ದೀನಿ ನಾನು ಸೇಮ್ ರಿಂಗ್ ಬೀಡ್ಗೆ. ದಾರ ಹಾಕ್ಕೊಂಡು ಬೀಡನ್ನ ಹಾಕ್ಕೊಂಡು ದಾರನ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಲೇಬೇಕು ಫ್ರೆಂಡ್ಸ್, ಮಾಡಲಿಲ್ಲ ಅಂದರೆ ನಿಮಗೆ ಇದು ನೀಟಾಗಿ ಕೂರಲ್ಲ ಬೀಡು. ಈ ರೀತಿ ಬಟ್ಟೆ ದಾರ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1. ನೀವು ಯಾವ ರೀತಿ ಕಂಬ ಹಾಕ್ಕೊತೀರಾ ಅದ್ರ ಮೇಲೆ ನಿಮ್ಮ ಡಿಸೈನು ನೀಟಾಗಿ ಕಾಣಿಸುತ್ತೆ. ಏಕೆಂದರೆ ನೀವು ನೀಟಾಗಿ ಒಂದೇ ಸಮ ಬರಬೇಕು ಕಂಬ, ಆವಾಗ ಫಿನಿಶಿಂಗು ನೀಟಾಗಿ ಕಾಣುತ್ತೆ. ನೀವು ಮೇಲೊಂದು ಕೆಳಗಡೆ ಒಂದು ಟೈಟ್ ಆಗೋದು ಲೂಸ್ ಆಗೋದು ಆ ರೀತಿ ಹಾಕ್ಕೊಂಡ್ರಂತೂ ನಿಮ್ಮ ಡಿಸೈನು ಚೆನ್ನಾಗಿ ಬರಲ್ಲ. ನೀವು ಕರೆಕ್ಟಾಗಿ ಹಾಕ್ಕೊಬೇಕು ಫ್ರೆಂಡ್ಸ್, ನೋಡಿಕೊಂಡು. ಬಿಗಿನರ್ಸ್ ಆದರೆ ಪರವಾಗಿಲ್ಲ. ಈ ರೀತಿ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆ ಬರಬೇಕು. ಡಬಲ್ ಕ್ರೋಶೆ ಅಂದರೂ ಒಂದೇ, ಕಂಬ ಅಂದರೂ ಒಂದೇ. ನೆಕ್ಸ್ಟ್ ಈಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡೆ. ನೋಡಿ ಅಲ್ಲಿ ಒಂದು ಸ್ವಲ್ಪನೂ ಗ್ಯಾಪೇ ಇಲ್ಲ ಫ್ರೆಂಡ್ಸ್. ಆ ಕಡೆ ಇದರಲ್ಲಿ ಎಷ್ಟು ಗ್ಯಾಪ್ ಇತ್ತು, ಇದರಲ್ಲಿ ಗ್ಯಾಪೇ ಇಲ್ಲ. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸಿಂಪಲ್ ವರ್ಕು ಒಂದು 350 300 ಈ ರೀತಿ ಮಾಡಿಕೊಡ್ಬೋದು ನೀವು. ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ದಾರ ಎಲ್ಲ ಒಂದೇ ಸಮ ಇದ್ದರೆ ಈ ರೀತಿ ಫಿನಿಶಿಂಗ್ ಬರುತ್ತೆ.